ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿ ಖಾಸಗಿ ಕಾಲೇಜಿನಲ್ಲಿ ಗಾಂಜಾ ಮಾರಾಟದ ಆರೋಪ ಕೇಳಿ ಬಂದಿತ್ತು. ಗಾಂಜಾ ಮಾರಾಟಕ್ಕೆ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಕಾಲೇಜ್ ಆವರಣದಲ್ಲಿ ಕೆಲ ಹೊತ್ತು ಎಬಿವಿಪಿ ಮತ್ತು ಪೊಲೀಸರ ನಡುವೆ ಗಲಾಟೆ ಕೂಡ ಆಗಿದೆ. ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಶಾಲಾ ಕಾಲೇಜಿನ ಹೂಕುಂಡ ಕಿಟಕಿ ಗ್ಲಾಸ್ಗಳನ್ನು ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಶಾಲಾ ಆಡಳಿತ ಮಂಡಳಿ ಪೊಲೀಸರ ವಿರುದ್ಧ ರೋಷಾವೇಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದು, ಬಳ್ಳಾರಿಯಲ್ಲಿ ಭಾರಿ ಹೈಡ್ರಾಮವನ್ನ ಎಬಿವಿಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈಗ 20ಕ್ಕೂ ಹೆಚ್ಚು ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಜೀಪ್ ಹತ್ತೋ ವೇಳೆಯೂ ಎಬಿವಿಪಿ ಭಾರಿ ಹೈಡ್ರಾಮವನ್ನ ಸೃಷ್ಟಿ ಮಾಡಿದೆ. ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ವಾಗ್ವಾದದ ಮಧ್ಯ ಕಾರ್ಯಕರ್ತರನ್ನ ಖಾಕಿ ಬಂಧಿಸಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಸದ್ಯದ ಪರಿಸ್ಥಿತಿ ಹೇಗಿದೆ? ಅಂಡ್ ಓಕೆ, ಪ್ರತಿಭಟನೆ ಮಾಡ್ತಾ ಇದ್ರು, ಬಟ್ ಕಾಲೇಜಿನ ಮುಂದೆ ಇರುವಂತಹ ವಸ್ತುಗಳನ್ನ ಒಡೆದಾಕೋ ಅನಿವಾರ್ಯತೆಗೆ ಯಾಕೆ ಬಂದ್ರು? ಹೌದು ವಿದ್ಯಾ, ಏನು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಗಾಂಜಾ ಮತ್ತು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿಯ ಖಾಸಗಿ ಕಾಲೇಜ್ ಅಂದ್ರೆ ಬಳ್ಳಾರಿಯ ಹೊರವಲಯದಲ್ಲಿರ್ತಕ್ಕಂಥ ಪೀಪಲ್ ಟ್ರೀ ಕಾಲೇಜ್ ಮುಂದೆ ಎಬಿವಿಪಿ ಅವರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಆ ಕಾಲೇಜ್ನಲ್ಲಿ ಏನು ಪೀಪಲ್ ಟ್ರೀ ಕಾಲೇಜ್ನಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಏನು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕಿ ಪ್ರತಿಭಟನಾಕಾರರನ್ನ ಹೊರಗಡೆ ಕಳಿಸಿ ಅನ್ನುವಂತ ಮನವಿಯನ್ನ ಕಾಲೇಜಿನ ಆಡಳಿತ ಮಂಡಳಿ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ಕಾಲೇಜು ಆವರಣದಿಂದ ಹೊರಗಡೆ ಕಳಿಸುವಂತ ಸಂದರ್ಭದಲ್ಲಿ ಈ ಗಲಾಟೆ ಆಗಿರ್ತಕ್ಕಂಥದ್ದು. ಏನು ಎಬಿವಿಪಿ ಕಾರ್ಯಕರ್ತರು ಹೈಡ್ರಾಮವನ್ನ ಮಾಡುವ ಮೂಲಕ ಕಾಲೇಜು ಮುಂಭಾಗದಲ್ಲಿರ್ತಕ್ಕಂಥ ಹೂಕುಂಡಗಳನ್ನು ಒಡೆದು ಮತ್ತು ಕೆಲವೊಂದಿಷ್ಟು ಪೀಠೋಪಕರಣಗಳನ್ನ ಧ್ವಂಸ ಮಾಡುವ ಮೂಲಕ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಸುಮಾರು 20ರಿಂದ 25ಕ್ಕೂ ಹೆಚ್ಚು ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಗಲಾಟೆಯನ್ನ ತಹಬದಿಗೆ ತರತಕ್ಕಂಥ ಪ್ರಯತ್ನವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯ ಏನು ಕಾಲೇಜುಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗಾಂಜಾ ಮತ್ತು ಸಾಕಷ್ಟಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಎಬಿವಿಪಿ ಅವರು ಈ ಒಂದು ಕಾಲೇಜ್ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.